ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ಮಗು ಹುಷಾರು. ಥ್ಯಾಂಕ್ ಯು ಕಲ್ಯಾಣಿ. ಕೇಳಿಸ್ಕೊಂಡೆ ಅಲ್ವಾ ಶೌರ್ಯ, ನಿನ್ ಹೆಂಡತಿ ಬರ್ದಿರೋ ಲೆಟರ್? ನಂಬಿಕೆ ಇಲ್ಲ ಅಂದ್ರೆ ತಗೋ, ನೀನೇ ಓದು. ನೀನ್ ಯಾಕೋ ದುಃಖ ಪಡ್ತಿದ್ಯಾ? ಇಂಥ ಕೆಲಸ ಮಾಡಿರೋದಕ್ಕೆ ಕಲ್ಯಾಣಿ ನಾಚಿಕೆಯಿಂದ ಸಾಯ್ಬೇಕು. ನಿಜವಾಗ್ಲೂ ನೀನು ಒಂದು ಹೆಣ್ಣೇನಾ? ಇಬ್ರು ಪ್ರೇಮಿಗಳನ್ನ ಒಂದು ಮಾಡಿ ₹1,00,00,000 ದುಡ್ಡು ಕೊಟ್ಟು ಕಳಿಸ್ತೀಯಾ? ಇಲ್ಲ, ಈ ಲೆಟರ್ ಅಲ್ಲಿರೋದೆಲ್ಲ ಸುಳ್ಳು. ನಾನು ಹಾಗೆ ಮಾಡಿಲ್ಲ. ಸಿದ್ದು ಮಾತ್ರ ಸಂಪದನ್ ಲವ್ ಮಾಡ್ತಿದ್ದ. ಸಂಪದನು ಸಿದ್ದುನ ಲವ್ ಮಾಡ್ತಿದ್ಲು. ಆದ್ರೆ ಇವಾಗಲ್ಲ, ಅದು ತುಂಬಾ ಹಿಂದೆ ಅಂತ ಹೇಳಿದ್ಲು. ಅದು ಸಂಪದ ಬರ್ದಿರೋ ಲೆಟರ್, ನಾನ್ ಬರ್ದಿರೋದಲ್ಲ. ನೀನ್ ಮಾಡಿರೋದನ್ನೆಲ್ಲ ಹೇಳಿ ಥ್ಯಾಂಕ್ಸ್ ಅಂತ ಕೂಡ ಬರ್ದಿದ್ದಾಳೆ. ನೀನ್ ಅವಳಿಗೆ ಸಹಾಯ ಮಾಡಿಲ್ಲ ಅಂದಿದ್ರೆ ಅವಳಷ್ಟು ಫೀಲ್ ಅಲ್ಲಿ ಯಾಕೆ ಬರಿತಾ ಇದ್ಲು ಹೇಳು? ಈ ಲೆಟರ್ ಅಲ್ಲಿ ಬರ್ದಿರೋದೆಲ್ಲ ಸುಳ್ಳು. ಸಿದ್ದು ಮತ್ ಸಂಪದ ಕಾಲೇಜಲ್ಲಿ ಇರುವಾಗ ಲವ್ ಮಾಡ್ತಾ ಇದ್ದಿದ್ ನಿಜ. ಮದ್ವೆ ಆದ್ಮೇಲೆ ಮರ್ತೋದೆ ಅಂತ ಹೇಳ್ತಿದ್ಲು. ಆದ್ರೆ ಲೆಟರ್ ಅಲ್ಲಿ ಯಾಕೆ ಹೀಗ್ ಬರ್ದಿದ್ದಾಳು ನಂಗಂತೂ ಅರ್ಥನೇ ಆಗ್ತಿಲ್ಲ. ಬೇಕಾದ್ರೆ ಅನುಪಮ ಅಮ್ಮನ್ನೇ ಕೇಳಿ. ಸಿದ್ದು ಸಂಪದ ಇಬ್ರು ಲವ್ವರ್ಸ್ ಅಂತ ಓಡ್ ಹೋಗೋ ಪ್ಲಾನ್ ಮಾಡಿದ್ದಾರೆ ಅಂತ ನಾನು ಹುಟ್ಟಿದ ಹಬ್ಬದ ದಿನಾನೇ ಗೊತ್ತಾಗಿದ್ದು. ನಾನು ಸಿದ್ದು ಪ್ರೀತಿಸ್ತಿದ್ವಿ, ಮದ್ವೆ ಕೂಡ ಮಾಡ್ಕೋಬೇಕು ಅಂತಿದ್ವಿ. ಆ ಸಿದ್ದು ದುಡ್ಡಿಗೋಸ್ಕರ ಮದ್ವೆ ನಾಟಕ ಆಡ್ದ. ಅಷ್ಟಕ್ಕೂ ನಾನು ಕಲ್ಯಾಣಿನ ಮದ್ವೆಗೆ ಒಪ್ಕೊಂಡಿದ್ದೆ ದುಡ್ಡಿಗೋಸ್ಕರ. ಅವನು ಸಂಪದ ಲವ್ ಮಾಡ್ತಿರೋ ವಿಷಯನ ಯಾರಿಗೂ ಹೇಳ್ಬಾರ್ದು, ನನ್ ಕುತ್ತಿಗೆ ತಾಳಿ ಕಟ್ಬಾರ್ದು ಅಂದ್ರೆ ಅವನ್ಗೆ ₹1,00,00,000 ಮದ್ವೆಗ್ ಮುಂಚೆನೆ ಕೊಡ್ಬೇಕು ಅಂತ ಹೇಳ್ದ. ಹೌದು ದಮಯಂತಿ, ಕಲ್ಯಾಣಿ ಹೇಳೋದೆಲ್ಲ ನಿಜ. ಇದರಲ್ಲಿ ಕಲ್ಯಾಣಿದೇನು ತಪ್ಪಿಲ್ಲ. ಅಂದ್ರೆ ತಪ್ಪೆಲ್ಲ ನಿಂದೇನೆ ಅನುಪಮ. ಅಮ್ಮ, ಪ್ರಾಣ ಹೋದ್ರೂ ನನ್ನ ದೊಡ್ಡ ಮಗಳು ಅನುಪಮ ತಪ್ಪು ಮಾಡಲ್ಲ ಅಂತ ಗರ್ವದಿಂದ ಹೇಳ್ಕೊತೀನಿ. ಅಂಥದ್ರಲ್ಲಿ ಮನೇಲಿ ನಡೀತಿರೋ ತಪ್ಪುಗಳ ಬಗ್ಗೆ ಹೇಳ್ದೇನೆ ಮಕ್ಕಳು ಮಾಡೋ ತಪ್ಪಿಗೆ ದೊಡ್ಡಸ್ತಿಗೆ ವಹಿಸ್ಕೊಂಡ್ಯಾ? ಯಾಕೆ ಒಂದು ಮಾತು ಯಾರಿಗಾದ್ರೂ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಹಾ, ಅಷ್ಟಕ್ಕೂ ಆ ₹1,00,00,000 ಎಲ್ಲಿಂದ ಬಂತು? ಸಿದ್ದುಗೆ ಹೇಗೆ ಕೊಟ್ಟೆ? ಕ್ಷಮಿಸಿಮ್ಮ, ನಾನು ಬೀರುಗೆ ಇನ್ನೊಂದು ಬೀಗದ ಕೈ ಮಾಡಿಸಿದ್ದೆ. ಅದನ್ನ ಸಿದ್ದು ಕೈಲಿ ಕೊಟ್ಟು ಹಣ ತಗೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ದೆ. ಅಬ್ಬಬ್ಬಬ್ಬಬ್ಬಬ್ಬಾ, ಮಾಡೋದೆಲ್ಲ ಮಾಡಿ ಏನು ನಡ್ದೇ ಇಲ್ಲ ಅನ್ನೋ ತರ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ.
ಮದ್ವೆ ಆಗಿರೋ ಹುಡುಗಿಗೂ ನನ್ ಮಗನ್ಗೂ ಸಂಬಂಧ ಕಟ್ಟಿ ಅವ್ವ ಬ್ರೋಕರ್ ಕೆಲಸ ಮಾಡಿದ್ದು ಅಲ್ದೆ ತಪ್ಪೆಲ್ಲ ನನ್ ಮಗಂದೆ ಅಂತ ಆರೋಪ ಮಾಡ್ತಾ ಇದ್ದೀರಲ್ಲ. ಮೀನಾಕ್ಷಮ್ಮ, ಇಲ್ಲಿ ಯಾರು ಅಂತ ಕೆಲಸ ಮಾಡ್ಲಿಲ್ಲ. ನಡೆದಿದ್ದೇನೆ ನಾನು ಹೇಳ್ತಿರೋದು. ನಡೆದಿದ್ದ ತಪ್ಪೆಲ್ಲ ಸಿದ್ದು ಇಂದಾನೆ. ಇನ್ ನಿಲ್ಸಮ್ಮ ಅನುಪಮ ಅಮ್ಮ. ಸರಿಯಾಗಿ ಸಿಕ್ಕಾಕೊಂಡ್ರು ತಪ್ಪಿಸ್ಕೋಬೇಕು ಅಂತ ನನ್ ತಮ್ಮಂಗಂದ್ರೆ ಸುಮ್ನೆ ಇರಲ್ಲ, ಹೇಳ್ತಿದ್ದೀನಿ. ಈ ಮನೆ ಬಗ್ಗೆ ಎಲ್ರು ಒಳ್ಳೆ ಮಾತಾಡಿದನ್ನ ಕೇಳಿ ನಿನ್ನ ಮದ್ವೆ ಮಾಡ್ಕೊಟ್ಟೆ. ಇವಾಗ ಗೊತ್ತಿದ್ದು ಶಿವಪಾರ್ವತಿಯವರ ಮುದ್ದಿನ ದೊಡ್ಡ ಮಗನ ಅಕ್ರಮ ಸಂತಾನದ ಜೊತೆಗೆ ಮದ್ವೆಗೆ ಒಪ್ಕೊಂಡೆ, ದುಡ್ಡಿಗೆ ಆಸೆ ಪಟ್ಟು. ಎಲ್ಲಿ ಹೋಗುತ್ತೆ ತಂದೆ ತಾಯಿ ಕೆಟ್ಟ ಬುದ್ಧಿಗಳು. ಮರ್ಯಾದೆಯಿಂದ ಮಾತಾಡು. ಒಂದಲ್ಲ 100 ಸಲ ಅಂತೀನಿ, ತಪ್ಪು ನಿನ್ ಮೊಮ್ಮಗಳು ನಿನ್ ಮಗಳು ಅನುಪಮ ಮಾಡಿಲ್ವಾ? ಅವ್ರು ಮಾಡಿ ತಪ್ಪು ಅಂತ ಹೇಳಿದ್ರೆ ನಿನ್ಗೆ ಕೋಪ ಉಕ್ಕಿ ಬರುತ್ತಲ್ಲ. ನನ್ ಮಗನ್ಗೆ ಬಂಗಾರದಂತ ಸಂಬಂಧ ಬಂದ್ರು ಈ ದಿಕ್ಕಿಲ್ದೇ ಇರೋ ಸಂಬಂಧನ ಒಪ್ಕೊಂಡಲ್ಲ. ಇಷ್ಟಕ್ಕೂ ನಿಮ್ಮನ್ನಲ್ಲ, ಮದ್ವೆ ರಾಯಭಾರಿಯಾಗಿ ಬಂದ್ಲಲ್ಲ ನನ್ ಮಗಳು ನನ್ಬೇಕು. ಇವಾಗ ಊರಿಗೆ ನಾನು ಹೇಗ್ ತಲೆ ಎತ್ಕೊಂಡು ಹೋಗೋದನ್ನೇ ಗೊತ್ತಾಗ್ತಿಲ್ಲ. ನಿಮಗ್ ಮಾತ್ರ ಅಲ್ಲ, ಈಗ ನಮ್ ಪರಿಸ್ಥಿತಿ ಕೂಡ ಅದೇ. ಆವತ್ತು ದೇವಸ್ಥಾನದಲ್ಲಿ ಪಂಕಜ ಏನೋ ಅಂದ್ಲು ಅಂದಿದ್ದಕ್ಕೆ ಸುತ್ತಮುತ್ತ 10 ಊರವ್ರನ್ನ ಕರೆದು ನನ್ನ ಮೊಮ್ಮಗಳು ಮದ್ವೆ ನಡೆಯತ್ತೆ ಬನ್ನಿ ಅಂತ ಕರೆದ್ಲು ನಮ್ಮಮ್ಮ. ಇವಾಗ ಇಲ್ಲಿ ನಡೆದಿರೋದನ್ನೆಲ್ಲ ನೋಡ್ದವ್ರು ನಾವ್ ಎಲ್ಲಿಗೆ ಹೋದ್ರು ಏನ್ ದಮಯಂತಿ ನಿನ್ನ ಸೊಸೆ ಮಗುನ ಬಿಟ್ಟು ಓಡ್ ಹೋದ್ಲಂತೆ ಅಂತ ನನ್ನ, ನಿನ್ ಹೆಂಡತಿ ಓಡ್ ಹೋದ್ಲಂತಲ್ಲೋ ಅಂತ ನನ್ನ ಮಗನ್ನ, ನಿಮ್ ಮೊಮ್ಮಗಳು ಹೀಗ್ ಮಾಡಿದ್ಲಂತಲ್ಲ ಅಂತ ನೀವ್ ಬೆಳ್ಸಿರೋ ರೀತಿ ಇದೇನಾ ಅಂತ ನಮ್ಮಪ್ಪ ಅಮ್ಮನ್ನ ಕೇಳಿದ್ರೆ ಅವ್ರ ಕೈ ಸಹಿಸ್ಕೊಳಕ್ಕಾಗತ್ತಾ? ಇಲ್ಲಿಂದ ಓಡ್ ಹೋಗಿರೋ ಸಿದ್ದು ಸಂಪದ ಚೆನ್ನಾಗೇ ಇರ್ತಾರೆ. ಅವರನ್ನ ಒಂದು ಮಾಡಿರೋ ತಾಯಿ ಮಗಳು ಕೂಡ ಚೆನ್ನಾಗೇ ಇರ್ತಾರೆ. ಮಧ್ಯದಲ್ಲಿ ಅನ್ಯಾಯ ಆಗಿರೋದು ನನ್ನ ಮಗನ್ಗೆ. ಇವಾಗ ನಿಮ್ಮಿಬ್ಬರಿಗೂ ಸಂತೋಷ ಆಯ್ತು ಕಲ್ಯಾಣಿ? ಇಷ್ಟಕ್ಕೂ ನನ್ನ ಮಗ ನಿನಗೇನ್ ಅನ್ಯಾಯ ಮಾಡಿದ್ದ ಕಲ್ಯಾಣಿ? ಅತ್ತೆ, ನಾನು ಹೇಳ್ತಿರೋದು ನಿಜ ಅತ್ತೆ. ನನ್ ಮೇಲೆ ಆಣೆ, ನಾನೇನು ತಪ್ಪು ಮಾಡಿಲ್ಲ. ಎಲ್ಲ ನೀನೇ ಮಾಡಿದ್ದು ಕಲ್ಯಾಣಿ, ಎಲ್ಲ ನೀನೇ ಮಾಡಿದ್ದು ಕಲ್ಯಾಣಿ. ಎಲ್ಲಾನು ನೀನೇ ಮಾಡಿದ್ದು. ಇವತ್ತು ಇಂಥ ಪರಿಸ್ಥಿತಿ ಬರೋಕೆ ಕಾರಣ ನೀನು, ಮತ್ತದಕ್ಕೆಲ್ಲ ಜೊತೆಯಾಗಿ ನಿಂತಿರೋ ಅನುಪಮ ಅಮ್ಮ. ನೀವಿಬ್ರು ಅನ್ಯಾಯ ಮಾಡಿದ್ದು ನನಗಲ್ಲ, ನನ್ನ ಮಗುಗೆ. ಇಷ್ಟು ದಿವಸ ನನ್ನ ಜೊತೆ ಪ್ರೀತಿಯಿಂದ ಇದ್ದು ನನ್ನ ಜೊತೆಲೇ ಪ್ರೀತಿಯಿಂದ ಸಂಸಾರ ಮಾಡಿ ನನ್ನ ಮಗುಗೆ ಜನ್ಮ ಕೊಟ್ಟಿದ್ದಾಳೆ ನನ್ನ ಹೆಂಡತಿ. ನಿಜವಾಗ್ಲೂ ಅವಳ ಮನಸ್ಸಲ್ಲಿ ಸಿದ್ದು ಇದ್ರೆ ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ಹೇಗಿರ್ತಿದ್ಲು? ನಿಜಾನೇ, ಅವಳು ಕಾಲೇಜ್ ಡೇಸ್ ಅಲ್ಲಿ ಪ್ರೀತಿ ಮಾಡಿರ್ಬೋದು, ಸಿದ್ದು ಜೊತೆ ಲೈಫ್ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ಬೋದು. ಆದ್ರೆ ಅವಳು ಮದುವೆ ಆದ್ಮೇಲೆ ಬದಲಾಗಿದ್ಲು. ಸಂಪದಾಗೆ ತನ್ನ ಪ್ರೀತಿಗೆ ಮೋಸ ಆಯ್ತು ಅನ್ನೋ ನೋವು ಬರಬಾರ್ದು ಅಂತ ನಾನು ಅವಳನ್ನ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಮುಂಚೆ ಅವಳಿಗೆ ಎಷ್ಟೇ ಕಷ್ಟ ಆದ್ರೂ ಹೋಗ್ತಾ ಹೋಗ್ತಾ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ಲು. ನಮ್ಮಿಬ್ಬರ ಪ್ರೀತಿಯ ಸಂಕೇತಾನೆ ಈ ಮಗು. ನೀನು ಈ ಮನೆಗೆ ಬಂದು ದಿವಸದಿಂದಾನೆ ಅವಳಿಗೆ ಟೆನ್ಷನ್ ಜಾಸ್ತಿನೇ ಆಗ್ತಿತ್ತು. ಯಾವಾಗ್ಲೂ ಏನಾದ್ರೂ ಒಂದು ಯೋಚನೆ ಮಾಡ್ತಾನೆ ಇರೋಳು. ಮೇ ಬಿ ನಿನ್ನ ಮಾತನ್ನ ಕೇಳಿ
ತಾನು ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಯದಲ್ಲಿರ್ಬೇಕು. ಆದ್ರೆ ನೀನ್ ಬಂದು ಅವಳ ಮನಸ್ಸನ್ನ ಬದಲಾಯಿಸ್ದೆ. ಶೌರ್ಯ, ಸಂಪದನ ನೀನ್ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತು. ನಾನ್ ನಿಜನೇ ಹೇಳ್ತಿದ್ದೀನಪ್ಪ, ಇದರಲ್ಲಿ ಕಲ್ಯಾಣಿದೇನು ತಪ್ಪಿಲ್ಲ. ಸಿದ್ದು ಸಂಪದಳ ವಿಷಯ ನಮಗ್ ಗೊತ್ತಾದಾಗ ನನಗ್ ಮೊದಲು ನೆನಪಿಗೆ ಬಂದಿದ್ದು ನೀನೇ. ಅದಕ್ಕೆ ಸಿದ್ದು ಅವನಿಗೆ ಕೋಟಿ ರೂಪಾಯಿಗಳು ಬೇಕು ಅಂದಾಗ ನಾನು ಕೋಟಿ ರೂಪಾಯಿ ಕೊಡ್ತೀನಿ, ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸಂಪದನ್ ಜೀವನದಲ್ಲಿ ಬರಬಾರ್ದು ಅಂತ ಕೇಳ್ಕೊಂಡೆ. ಸರಿ ಅಂತ ಹೇಳ್ದ. ಆ ಹಣ ತಗೊಂಡು ಹೊರಟೋಗ್ತೀನಿ ಅಂತ ಹೇಳ್ದ. ನಾನು ಕಲ್ಯಾಣಿ ಹಾಗೆ ಆಗ್ಲಿ ಅಂತ ಹೇಳಿದ್ವಿ. ಆದ್ರೆ ಸಂಪದ ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ನಾವ್ ಅಂದ್ಕೊಂಡಿರ್ಲಿಲ್ಲಪ್ಪ. ಕಲ್ಯಾಣಿಗಿಂತ ಮುಂಚೆ ನಿನ್ನ ಅಮ್ಮ ಅಂತ ಕರೆದಿದ್ದು ನಾನೇ ಅಲ್ವೇನಮ್ಮ? ಅಂಥದ್ರಲ್ಲಿ ಈಗ ನಿನಗೆ ನನಗಿಂತ ಈ ಕಲ್ಯಾಣಿನೇ ಹೆಚ್ಚಾಗೋದ್ಲಾ? ತಪ್ಪು ಮಾಡಿರೋ ಕಲ್ಯಾಣಿ ಪರವಾಗಿ ನಿಲ್ತಿದ್ಯಾ, ನೋವಲ್ಲಿರೋ ನನ್ನ ಪರವಾಗಿ ನಿಲ್ತಿಲ್ವಲ್ಲ. ನೀನ್ ಹೀಗ್ ಬದಲಾಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಹಾಗ ಮಾತಾಡ್ಬೇಡ ಶೌರ್ಯ. ನನಗೆ ಕಲ್ಯಾಣಿ ನೀನು ಇಬ್ರು ಒಂದೇನೆ. ಇಬ್ರು ಒಂದೇ ಆದ್ರೆ ನನ್ನ ಹತ್ರ ಯಾಕಮ್ಮ ನಿಜನ ಮುಚ್ಚಿಟ್ಟೆ? ಸಿದ್ದು ಹೇಳಿದ ಮಾತುಗಳು ಕೇಳಿ ತುಂಬಾ ಹೆದರಿ ಬಿಟ್ಟಿದ್ದೆ. ಸುಳ್ಳು ಹೇಳ್ಬೇಡಮ್ಮ. ನನ್ ತಮ್ಮ ಅಷ್ಟೆಲ್ಲ ಏನಂದ? ಅವನು ಹೇಳಿದ್ದೆಲ್ಲ ಹೇಳೋಕ್ಕಾಗಲ್ಲ ಪಲ್ಲವಿ. ನನ್ ಮಗ ಹೇಳಿದ್ರೆ ಅಲ್ವಾ ಹೇಳೋಕೆ, ತಪ್ಪಿಸ್ಕೊಳ್ಳೋಕೆ ಮಾತನ್ನ ಮರೆಸ್ತಿದ್ದಾಳೆ. ಅಮ್ಮ, ನಡೆದಿದ್ನೆಲ್ಲ ನೋಡ್ತಿದ್ರೆ ನನಗೊಂದು ಅನುಮಾನ ಬರ್ತಿದೆ. ನಾನು ಆಕಳ ತುಪ್ಪಕ್ಕೋಸ್ಕರ ಎಲ್ಲಿದೆಯೋ ಕೇಳ್ಬೇಕು ಅಂತ ಅನುಪಮ ಅಮ್ಮನಿಗೋಸ್ಕರ ಹುಡುಕ್ತಿದ್ರೆ ಅವಾಗ ಸಿದ್ದು ಜೊತೆ ಇವರು ಏನೋ ರಹಸ್ಯವಾಗಿ ಮಾತಾಡ್ತಿದ್ರು. ಇವರೇ ನನ್ನ ತಮ್ಮನ್ಗೇನೋ ಹೇಳಿದ್ದಾರೆ. ಅದೇನು ಅಂತ ಗೊತ್ತಾದ್ರೆ ಪೂರ್ತಿ ಗುಟ್ಟೆಲ್ಲ ಹೊರಗಡೆ ಬರುತ್ತೆ. ಅಮ್ಮ ಹೇಳು, ಸಿದ್ದು ನೀನ್ ಭೇಟಿ ಮಾಡಿದ್ಯಾ? ಏನಂದ ಸಿದ್ದು? ಯಾಕೆ ಅಷ್ಟೊಂದು ಭಯ ಪಟ್ಟ ಅವನು? ಹೇಳಮ್ಮ ಹೇಳಮ್ಮ ಹೇಳಮ್ಮ. ನಾನು ಕೋಟಿ ತಗೊಂಡು ಊರ್ ಬಿಟ್ಟು ಹೊರಗಡೆ ಹೋಗೋವರೆಗೂ ನನ್ನ ಬಗ್ಗೆ ಆಗ್ಲಿ, ನಾನ್ ಸಂಪದಳ ಹಿಂದೆ ಬಿದ್ದಿರೋದ್ರ ಬಗ್ಗೆ ಆಗ್ಲಿ ಹೇಳಿದ್ರೆ ಅವಳ ಹೊಟ್ಟೆಲ್ ಹುಟ್ಟಿರೋ ಮಗುಗೆ ನಾನೇ ತಂದೆ ಅಂತ ಹೇಳ್ಬಿಡ್ತೀನಿ. ಅಷ್ಟೇ ಅಲ್ಲ, ಕಲ್ಯಾಣಿ ನಾನು ಕ್ಲೋಸ್ ಆಗಿರೋ ಫೋಟೋಸ್ನೆಲ್ಲ ಎಲ್ಲರಿಗೂ ತೋರಿಸಿ ಅವಳಿಗೂ ನನಗೂ ಸಂಬಂಧ ಇದೆ ಅಂತ ಹೇಳಿ ಊರ್ನವ್ರ ಮುಂದೆ ನಿಮ್ ಮರ್ಯಾದೆ ತೆಗೆದು ತಲೆ ಎತ್ತಿ ತಿರುಗಾಡ್ದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ದ ಶೌರ್ಯ. ಅದಕ್ಕೆ ಹೆದರ್ಕೊಂಡ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗನ್ ಮೇಲೆ ಎಷ್ಟೊಂದು ಆರೋಪಗಳು ಮಾಡ್ತಾ ಇದ್ದೀರಾ. ನೀವು ಸುಮ್ನಿರಿ. ಹಾ ಅಮ್ಮ, ಯಾವುದೇ ಚಿಕ್ಕ ಸಮಸ್ಯೆ ಬಂದ್ರೂ ಕೂಡ ಪೊಲೀಸ್ ಸಹಾಯ ತಗೋತಾರಲ್ವಾ? ಮನೇಲಿ ನಾನಿದ್ದೀನಿ ತಾನೆ. ನಾನು ಅರ್ಥ ಮಾಡ್ಕೊಳ್ಳಲ್ಲ ಅನ್ಕೊಂಡ್ರ? ನಿಮ್ ಮಾತನ್ನ ನನ್ನಿಂದ ನಂಬೋಕಾಗ್ತಿಲ್ಲ ಅಮ್ಮ. ನೀನು ಕಲ್ಯಾಣಿ ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಮ್ಮನ್ನ ನಂಬು ಆಫೀಸರ್. ನಿನಗೆ ಅಜ್ಜಿಗೆ ಹೇಳೋಣ ಅನ್ಕೊಂಡ್ವಿ, ಆದ್ರೆ ಅಜ್ಜಿ ಆರೋಗ್ಯ ಸರಿಗಿಲ್ಲ ಅಂತ ಸುಮ್ನೆ ಆದ್ವಿ. ಸಂಪದ ಸಿದ್ದು ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ನೀನ್ ನೊಂದ್ಕೋತ್ಯಾ ಅಂತ ನಿನಗೆ ಹೇಳಲಿಲ್ಲ ಅಷ್ಟೆ. ಅವನು ದುಡ್ಡಿಗೋಸ್ಕರ ಹೀಗ್ ಮಾಡ್ತಿದ್ದಾನೆ ಅನ್ಕೊಂಡು ಅವನ್ ಮುಖದ ಮೇಲೆ ದುಡ್ಡು ಬಿಸಾಕಿದ್ರೆ ಅವನು ಸಂಪದ ಜೀವನದಲ್ಲಿ ಮತ್ತೆ ಬರಲ್ಲ ಅನ್ಕೊಂಡು ಹೀಗ್ ಮಾಡಿದ್ವಿ. ಆದ್ರೆ ಸಂಪದನ್ ಕೂಡ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಸರಿ, ನೀವು ಹೇಳಿದ್ದೆ ನಿಜ ಅಂತ ಅನ್ಕೊಳ್ಳೋಣ. ಈಗ ನನ್ನ ಮಗುವಿನ ತಾಯಿ, ನನ್ನ ಹೆಂಡತಿ ನನ್ನಿಂದ ದೂರ ಆಗಿದ್ದಾಳೆ. ನನಗೂ ನನ್ನ ಮಗುಗೂ ಅನ್ಯಾಯ ಆಗಿದೆ. ಈಗ ಅದೇ ನ್ಯಾಯ ತೀರ್ಮಾನ ಮಾಡ್ತಿರೋ ಮಾಡಿ 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 ಮಾಡಿ. ಯಾಕಜ್ಜಿ ಮೌನವಾಗಿ ನಿಂತು ಬಿಟ್ಟಿದ್ದೀರಾ? ನಿನ್ನ ಮೊಮ್ಮಗನಿಗೆ ಅನ್ಯಾಯ ಆಗಿದೆ. ನ್ಯಾಯ ಸಿಗೋ ಹಾಗೆ ಒಂದು ತೀರ್ಪು ಕೊಡು. ಈ ಕಲ್ಯಾಣಿ ತಪ್ಪು ಮಾಡಿದಾಳೆ, ಸಾಕ್ಷಿನೂ ಇದೆ. ಈಗೇನ್ ಮಾಡ್ತೀಯ? ನಡೀತಿರೋದನ್ನೆಲ್ಲ ನೋಡ್ತಿದ್ರೆ ನನ್ನ ಬಾಯಿಂದ ಮಾತು ಬರ್ತೆ. ಹೃದಯ ನಿಂತೋಗಿ ಜೀವಂತ ಶವವಾಗಿದ್ದೀನಿ.
ನಾನ್ ನಿನ್ಗೇನ್ ನ್ಯಾಯ ಕೊಡಕ್ಕಾಗುತ್ತೋ? ನಾನೇನ್ ನಿನಗ್ ತೀರ್ಪು ಕೊಡ್ಲಿ? ಒಂದು ಕಡೆ ಹಸೆ ಮಳೆ ಮೇಲೆ ಮದ್ವೆ ನಿಂತು ಹೋಗಿರೋ ಮೊಮ್ಮಗಳು, ಮತ್ತೊಂದು ಕಡೆ ತನ್ನ ಮಗುಗೆ ತನಗೆ ನ್ಯಾಯ ಕೊಡ್ಸು ಅಂತಿರೋ ಮೊಮ್ಮಗ. ಇವಾಗ ನಾನು ಏನ್ ಮಾಡಕ್ಕಾಗತ್ತೆ? ದೊಡ್ಡವರಾಗಿ ನಿಮ್ಮಿಂದಾನೇ ನ್ಯಾಯ ಹೇಳೋಕಾಗ್ಲಿಲ್ಲ ಅಂತಂದ್ರೆ ನನ್ನ ಮಗುಗೋಸ್ಕರ ನಾನೇ ಯಾವುದು ನ್ಯಾಯ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ಶೌರ್ಯ, ಮಾತು ಬರ್ತಿಲ್ಲ ಅಂತ ಹೇಳ್ತಿದ್ಯಾ? ಅಟ್ಲೀಸ್ಟ್ ಆಶೀರ್ವಾದ ಮಾಡು ಅಜ್ಜಿ. ನನಗೂ ನನ್ನ ಮಗುಗೂ ನ್ಯಾಯ ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದಕ್ಕೆ ತಪ್ಪು ಮಾಡಿರೋ ಕಲ್ಯಾಣಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗಬೇಕು ಅಂದ್ರೆ ಕಲ್ಯಾಣಿ ಕುತ್ತಿಗೆಗೆ ನಾನು ತಾಳಿ ಕಟ್ಟಬೇಕು. ನಾನು ತಾಳಿ ಕಟ್ಟಬೇಕು. ಶೌರ್ಯ,